ನಮಸ್ಕಾರ ವೀಕ್ಷಕರೇ, ನಾನು ಗುರುರಾಜ್, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ದಿಂದ. ಸದ್ಯ ನಾವು ಧಾರವಾಡ ನಗರದ ಹೃದಯ ಭಾಗದಲ್ಲಿದ್ದೀವಿ. ಧಾರವಾಡ ಪ್ರಖ್ಯಾತ BJP ಮುಖಂಡರಾದ ಹಾಗೂ ಮಾಜಿ ಮಹಾನಗರ ಪಾಲಿಕೆ ಮೇಯರ್ ಅವರಾದ ಈರೇಶ್ ಅಂಚಟಗೇರಿ ಅವರು ಖುದ್ದಾಗಿ ಪ್ರತಿಯೊಂದು ಬೂತ್ಗೆ ಭೇಟಿ ನೀಡಿ ಈ ಮತದಾರರ ತಮ್ಮ ಖುದ್ದಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಪ್ರತಿಯೊಂದು ಬೂತ್ ಕಮಿಟಿಗೆ ಕೂಡ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವಾಗ ಅವರು ಸರ್ ನೀವು ಖುದ್ದಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಬೂತನ್ನು. ನಾನು ಇನ್ನೂವರೆಗೆ ಯಾರೂ ಈ ರೀತಿ ಮಾಡ್ತಾ ಇರೋದು ನೋಡಿಲ್ಲ. ನೀವು ಪ್ರತಿಯೊಂದು ಬೂತ್ ಕಮಿಟಿಯನ್ನು ಬೂತಿ ಮಟ್ಟಕ್ಕೆ ಹೋಗಿ ಸ್ವತಃ ತಾವು ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೇಗೆ ಅನ್ನಿಸ್ತಾ ಇದೆ ಸರ್ ಈ ಚುನಾವಣೆ? ನರೇಂದ್ರ ಮೋದಿಯವರ ಒಲವು ಮತ್ತೊಮ್ಮೆ 3ನೇ ಬಾರಿಗೆ ನಿಶ್ಚಿತ ಅನ್ನುವಂಥ ಒಂದು ಸಂದೇಶವನ್ನು ಜನ ನೀಡ್ತಾ ಇದ್ದಾರೆ. ಜನರಿಗೆ ನರೇಂದ್ರ ಮೋದಿ ಬೇಕು, ಯಾವುದೇ ಕಾರಣಕ್ಕೂ ದೇಶ ಅಭಿವೃದ್ಧಿ ಬೇಕು, ದೇಶದ ಅಡಿಪಾಳ, ದೇಶದ ಜನರಿಗೆ ಇರಬೇಕು ಅನ್ನೋ ದೃಷ್ಟಿಯಿಂದ ಸ್ವಇಚ್ಛೆಯಾಗಿ ಮತದಾನಕ್ಕೆ ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ನೋಡಿ, ಈರೇಶ್ ಅಂಚಟಗೇರಿ ಅವರು ನಮ್ಮ ಜೊತೆ ಮಾತಾಡ್ತಾ ನಮ್ಮ ಮಾಧ್ಯಮದೊಂದಿಗೆ ಈ ದೇಶದ ಸುಭದ್ರತೆಗಾಗಿ, ಈ ದೇಶದ ರಕ್ಷಣೆಗಾಗಿ ಮೋದಿ ಅವರು ಬೇಕಂತ ಇದ್ದಾರೆ. ಮೋದಿ ಅವ್ರನ್ನ ಈ ಬಾರಿಯೂ 3ನೇ ಬಾರಿಗೂ ಪ್ರಧಾನಮಂತ್ರಿಯಾಗಿ ಖಂಡಿತವಾಗಿಯೂ ಆಯ್ಕೆ ಆಗ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಒಲವು ಈಗ ಮೋದಿ ಅವ್ರ ಹತ್ರನೇ ಇದೆ. ನೋಡಿ, ಇಲ್ಲಿ ಒಂದು ಯಂಗ್ ಜನ್ರೇಷನ್, ಯೂತ್ ಜನ್ರೇಷನ್ ಏನಂತ ಇದ್ದೀವಲ್ಲ, ಅವರು ಇಲ್ಲೆಲ್ಲ ತಮ್ಮ ಕರ್ತವ್ಯವನ್ನು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಪ್ರತಿಯೊಂದು ಬೂತ್ ಮಟ್ಟಿನಲ್ಲಿಯೂ ತಮ್ಮ ಸ್ವ ಇಚ್ಛೆಯಿಂದ ಅವರು ಈ ರೀತಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನೋಡಿ.